ಪ್ರೇಮ್ ಮಗು, ನಾವು ನನ್ನ ಮನೆ ಮಗು ಇದ್ದಂಗೆ. ಅಗೇನ್ ಕಾವ್ಯ ಕ್ರಿಸ್ಟಫರ್ ಇದ್ದಾರಲ್ಲ, ಅವರು ಅಷ್ಟೇ, ಆ ಪಾಪುನು ಅಷ್ಟೇ. ನಾನು ಮಹೇಶ್ ಅಣ್ಣನಿಗೆ ಹೇಳಿದೆ, ತುಂಬ ಚೆನ್ನಾಗಿದೆ ಇದು ಲೈನು ಅಂತ. ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ, ತುಂಬ ಆಳಕ್ಕೆ. ನಾವು ಸಿನಿಮಾದವರು, ನಾನಾಗಲಿ, ಪ್ರೇಮ್ ಆಗಲಿ, ಕಾವ್ಯ ಅವರಾಗ್ಬೋದು, ಇವರ ನಾವೆಲ್ಲ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ತುಂಬ ಒಳ್ಳೇದಾಗಲಿ ಅಂತ ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ಸಿನಿ ಪ್ರಿಯರು ಮತ್ತು ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ. ಯಾಕೆಂದರೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ. ಇಲ್ಲಿ ಈಗ ನಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತ ಬಯಸ್ತಾ ಇರ್ತೀವಿ. ಅದ್ರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ. ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು. ಕಾವ್ಯ ಅವ್ರ ಮಗು ಅಷ್ಟೇ. ನನ್ನ ಈಗ ನನ್ನ ನೋಡಿ ಖುಷಿ ಆಯಿತು, ನಾನು ಮೊನ್ನೆ ಮಾತಾಡಿದ್ದೆ. ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತೊಗೊಂಡೋಗೋದಕ್ಕೆ ಮುಂದೆ ಬರ್ತಿರೋದೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ. ಸದಾ ನಾವು ಯಾವಾಗಲೂ ಒಂದೇ ಕೇಳೋದು, ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಾಗ್ಬೋದು, ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು, ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ. ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ. ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ ಇದರಲ್ಲಿ. ಈಗ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ ಜನರಲ್ಲಿ. ಅದು ಬಿಟ್ಟು ಇನ್ನೇನು ಮಹೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಮಹೇಶ್ ಅಣ್ಣ, ನಾನೇ ಮಹೇಶ್ ಅಣ್ಣನ ಕೇಳ್ತಿದ್ದೆ, ಮಹೇಶ್ ಅಣ್ಣ ಸಿನಿಮಾ ಮಾಡಿ ಅಂತ. ಮಹೇಶ್ ಅಣ್ಣಂಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ. ಅವ್ರು ನೋಡಿ, ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಒಬ್ಬರೇ ಕೂತಿರ್ತಾರೆ. ನಾನು ಮಹೇಶ್ ಅಣ್ಣಂಗೆ ರೇಗಿಸ್ತಾ ಇರ್ತೀನಿ, ಮಹೇಶ್ ಅಣ್ಣ ಏನು ನಿಮ್ಮ ಜೊತೆ ಬಂದವರಲ್ಲ ಹಿಂಗೆ ಅವರೆಲ್ಲ ಇದಾದ್ರು, ನೀವು ಮಾತ್ರ ಹಿಂಗೆ ಇರ್ತೀರ ಅಂದರೆ, ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು. ಬಟ್ ಆ ಸೈಲೆಂಟಾಗಿದ್ದ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ. ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿದ ಸಿನಿಮಾಗಳಾಗಿರ್ಬೋದು, ಮೆರವಣಿಗೆಯೂ ನೀವೇ ಮಾಡಿದ್ದಲ್ವ ಅಣ್ಣ, ಮೆರವಣಿಗೆ 5 ತಾರೀಕಿಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು, ಅವರೆಲ್ಲೂ ಬದಲಾಗಲೇ ಇಲ್ಲ. ನನಗೆ ತುಂಬ ಹಳೆಯ ನಿರ್ದೇಶಕರಲ್ಲಿ ಬದಲಾಗ್ತೀರ, ಏನು ಅಹಂ ಇಲ್ದಿರ, ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡುವಂಥ ಮಹೇಶ್ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ. ಇದು ಮಾಡಿದ್ರೆ ನಮ್ಮ ಮಕ್ಕಳಿಗೂ ಮಾಡಿದ್ದೀವಿ. ಯಾಕೆಂದರೆ ಈ ಸಿನಿಮಾ ಹಿಟ್ಟಾಗತ್ತೆ. ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು, ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು. ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದ್ದಾರೆ, ನಿಮಗೆಲ್ರಿಗೂ ಒಳ್ಳೇದಾಗಲಿ. ನೀವು ಯಾವಾಗಲೂ ನೀವು ಬರ್ತಿರ್ಬೇಕು, ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು. ನೀವು ಬರ್ತೀರಿ, ಸಿನಿಮಾಗಳನ್ನು ಮಾಡ್ತೀರಿ. ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು, ಅಮೃತ, ಅಮ್ಮು ಯಾರು ಇದೇ ಅಮ್ಮನ ಅದು ಮಾನ ಅಮ್ಮು ಇಬ್ರು. ಸೊ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅಂದರೆ ನಮ್ಮ ಜೊತೆಗೆ ಬರೋದು, ಬೇರೆ ಏನು ತಲೆಗೆ ಕಿವಿಗೆ ಹಾಕ್ಕೋಬೇಡಿ. ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿ ಮತ್ತೆ ಇದೇ ಎಲ್ಲ ಪತ್ರಕರ್ತರು ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ, ನಮಗೂ ಆಗಿರುತ್ತೆ. ಆಗೋಗಿದ್ಯಾ? ಅವ್ರ ಮುಂದೆ ನೀವೆಲ್ಲ ಬೆಳಗನ್ನ ನಾವು ಕೂತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ವಾ? ಅದು ನಮ್ಮ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ. ಅವನ ಎನರ್ಜಿ, ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ. ನಮ್ಮ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗ ಒಂದು ಫೋಟೋ ಕಳಿಸು ಅಂತ ಕೇಳಿದೆ. ನೀನು ಯಾವಾಗಪ್ಪ ಬರೋದು? ಯಾವಾಗ ಮಗ? ನಾನಂತೂ 100% ಮಾಡ್ತೀನಿ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು. ನನಗೆ ಅವ್ನ ಕಂಡ್ರೂ ತುಂಬ ಇಷ್ಟ. ಒಳ್ಳೆ ಎನರ್ಜಿ. ಆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ. ಅದಕ್ಕಿಂತ ಮುಂಚೆ ನನಗೊಂದ್ಸರಿ ಇಂಡಿಯಾ ಗೇಟಲ್ಲಿ ವಾಘಾ ಬಾರ್ಡ್ರಲ್ಲಿ ಒಂದೇನೋ ಇದು ಮಾಡಿದ್ದು ನೋಡಿ, ಅಬ್ಬ ಏನಯ್ಯ ಇದು ಅಂತ. ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾವೆ. ನಾವು ಅದೇ, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಮಗು ಆಗಲಿ, ಕಾವ್ಯ ಅವ್ರ ಮಗುವಾಗಲಿ ಒಳ್ಳೇದಾಗಲಿ. ನೀವು ಒಳ್ಳೇದರ್ಸಿದ್ರೆ ಖಂಡಿತವಾಗ್ಲೂ. ಯಾಕಂದರೆ ಮೊದಲ ಆಶೀರ್ವಾದ ಮಾಡೋದೇ ನೀವು. ನಿಮ್ಮ ಬರವಣಿಗೆಗಳಾಗ್ಬೋದು, ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಸೊ ಆ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಮಹೇಶ್ ಅಣ್ಣನಿಗೂ ನಿಮ್ಮ ಆಶೀರ್ವಾದ